ಏನಕ್ಕಪ್ಪ ಒಳಗಡೆ ಹೋದಾ? ಏನಾದರೂ ನನ್ನ ಬಗ್ಗೆ ಫಿಟ್ಟಿಂಗ್ ಇಕ್ಕಕ್ಕೆ ಹೋದ್ನಾ ಏನು? ಯಪ್ಪ ದೇವ್ರೆ, ನೀನೇ ಕಾಪಾಡು. ಇವತ್ತು ನಾಳೆಕೋ ಸಾಯ್ತೀನಿ. ಆದ್ರೂ ನಾನೇ ಇವನ್ನ ಸುಮ್ಮನೆ ಬಿಡಬೇಕು. ಇವ್ರು ಚೆನ್ನಾಗಿಲ್ಲ ಅಂದ್ರೆ ನಾನು ಖುಷಿಯಾಗಿರೋದು. ನಾನು ಸಾಯ್ಬೇಕು, ಇವರೆಲ್ಲ ಬದುಕಿರ್ಬೇಕಾ? ಇವ್ರಿಗೆಲ್ಲ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ಟು ಆಮೇಲೆ ಹಿಂಗೆ ಸತ್ತೋಗೋದೇ ಎಷ್ಟೋ ವಾಸಿ ನಾನು. ಇವ್ರನ್ನ ಕೊಂಡ್ರೆ ನಂಗೆ ಮೈಯೆಲ್ಲ ಹುರಿದೋಯ್ತೈತೆ. ಥೂ ಅಮ್ಮ, ನನ್ನ ಗಂಡ ಏನಕ್ಕಮ್ಮ ಪಟ್ಟ ಅಂತ ಹೇಳ್ಬಿಟ್ಟು ಅಳಿಕೊಂಡು ಹೋದ್ನಲ್ಲ, ಇನ್ನೂ ಬರಲೇ ಇಲ್ಲ. ನಂಗೆರ್ಲೇ ಗೊತ್ತು, ನಾನು ನಿನ್ನ ಜೊತೆ ನಿಂತ್ಕೊಂಡಿದ್ದೀನಿ ತಾನೆ. ಏನಕ್ಕೆ ಹೋದ ಏನಕ್ಕೆ ಬಂದ ಅಂತ ಯಾ ನನ್ನ ಮಗಂಗೆ ಗೊತ್ತು. ಸುಮ್ಕಿರು, ಬಂದಮೇಲೆ ಹೇಳ್ತಾನೆ. ನನಗಂತೂ ಒಳ್ಳೆ ಕಾಟ. ನನಗಂತೂ 3 ಮಕ್ಕಳಿಂದನೂ ನೆಮ್ಮದಿನೇ ಇಲ್ಲ ಬಿಡು. ಯಾರ್ದನ ಒಂದೊಂದು ಇದ್ದೇ ಇದ್ದ ಕಿತಾಪತಿ. ಅದ್ರಾಗೂ ಪೊದ್ದಿ ಬಂದಮೇಲೆ ನನ್ನ ನೆಮ್ಮದಿ ಅನ್ನೋದೇನಿಯ ಮಾರ್ದೂರ ಹೊಂಟೋಗ್ಬಿಟ್ಟೈತೆ. ನನಗಂತೂ ಏನೇನು ಉಳಿದಿಲ್ಲ. ಇನ್ನು ನಿಮ್ಮಂಥ ಮಕ್ಕಳನ್ನ ಎತ್ತ ಮೇಲೆ ಅನುಭವಿಸ್ಬೇಕಲ್ಲ ಬಿಡು. ರೀ, ಇದೇನ್ರಿ ಬ್ಯಾಗ್ ಹಿಡ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಯಾಕ್ರಿ? ನೋಡೆ, ಒಂದು ಕ್ಷಣನೂ ನಾನಂತೂ ಈ ಮನೆಯಾಗ ಇರಾಕಿಲ್ಲ. ಒಂದು ಕ್ಷಣ ಇದ್ಬಿಟ್ರೆ ನನಗೇನೇ ಇದಾಯ್ತದೆ ನೋಡು. ನಾನು ಇರಾಕಿಲ್ಲ ಈ ಮನೆಯಾಗೆ. ಬತ್ತೀಯಾ ನನ್ನ ಜೊತೆ ಬಾ. ಇಲ್ಲ ಅಂತಂದ್ರೆ ಇವ್ರ ಜೊತೆ ನೀನು ಬಿದ್ದು ಸಾಯಿ. ಆದರೆ ಇದ್ದೇ ಕೊನೇ ಸಲ ನೀನು ಕರಿತಾ ಇದ್ದೀನಿ. ಇನ್ನೊಂದ್ಸಲ ಯಾವುದೇ ಕಾರಣಕ್ಕೆ ನೀನು ಬಂದ್ಬಿಟ್ಟು ನನ್ನ ಕಾಲ ಮೇಲೆ ಬಿದ್ರೂ ನಾನು ನಿನ್ನನ್ನು ವಾಪಸ್ ಕರ್ಕೊಳಕ್ಕಿಲ್ಲ. ಇನ್ನೊಬ್ಬಳನ್ನ ಯಾವಳನ್ನ ಕಟ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನಿಮ್ಮ ಮನೆಗೆ ಮಾತ್ರ ಇರಕ್ಕಿಲ್ಲ. ನಿಮ್ಮ ಮನೆಯಾಗ ಮನೆ ಅಳಿಯ ಅನ್ನಿಸ್ಕೊಂಡಿದ್ದು ಛೀತು ಅಂತ ಉಗಿಸ್ಕೊಳ್ಳೋದಕ್ಕಿನ್ನೂ ಯಾವ್ದಾರ ಗುಡಿಸ್ಲಿನಾಗ ಜೀವನ ಮಾಡ್ಕೊಳ್ಳೋದು ಎಷ್ಟೋ ಸಂದ. ಈಗ ಮರುವಾದಾಗ ನನ್ನ ಜೊತೆ ಬರಂಗಿದ್ರೆ ಬಾ, ಹುಟ್ಟು ಬಟ್ಟೆಗೆ ಬಾ. ಇಲ್ಲ ಅಂತಂದ್ರೆ ಬೇಡ, ನಿಮ್ಮ ಅಮ್ಮ ಜೊತೆ ಇಲ್ಲೇನೇ ಇರು. ಅಳಿ ಅಂದ್ರೆ ಇದೇನು ಅಳಿ ಅಂದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಇದೇನಾಯ್ತು ಸಡನ್ ಆಗಿ ನಿಮಗೆ? ನಿಮ್ಮ ಪುರಾಣಗಳೆಲ್ಲ ಬೇಕಿಲ್ಲ ಕಣತ್ತೆ. ಸಿಕ್ಕಿದೆಲ್ಲನೂ ಅವಳಿಗೆ ಹೇಳ್ಕೊಟ್ಬಿಟ್ಟು ಇಲ್ದಿರ ತಲೆ ಎಲ್ಲ ಕೆಡಿಸ್ಬಿಟ್ಟು ನನ್ನ ಅವಳನ್ನ ದೂರ ಮಾಡ್ತಾ ಇದ್ದೀರಾ. ಇಂಥ ಬಾಳೋದಕ್ಕಿನ್ನ ಒಂದೇ ಕಿತ ದೂರ ಆಗೋದೇ ಎಷ್ಟೋ ವಾಸಿ. ನೀವು ನಿಮ್ಮ ಸವಾಸ ಎರಡೂ ಬೇಕಾಗಿಲ್ಲ. ನಾನು ಹೇಳೋದು ಇಷ್ಟೇ, ಕಳಿಸ್ತೀರಾ ನಿಮ್ಮ ಅವಳನ್ನ? ಕಳಿಸ್ರಿ ನನ್ನ ಜೊತೆ. ಹೆಂಗೋ ಜೀವನ ಮಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಇರ್ತೀವಿ ಇಲ್ವಾ? ನಾನಂತೂ ಒಂದು ಕ್ಷಣ ಈ ಮನೆಗೆ ಇರಕ್ಕಿಲ್ಲ ರೀ. ಮನೆ ಬಿಟ್ಬಿಟ್ಟು ಹೋದ್ರೆ ನಿಮ್ದು ಏನು ಇಲ್ವಲ್ರಿ? ನಾವೇನು ಕೂಲಿ ಮಾಡ್ಕೊಂಡ ತಿನ್ನಕಾಯ್ತದೆ? ಕೂಲಿನೇ ಮಾಡ್ಕೊಂಡು ತಿನ್ಬೇಕು ಅಷ್ಟೇ. ಯಾವ್ದಾನ ಒಂದು ಚಿಕ್ಕ ಮನೆ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಬೇಕಾದ್ರೆ ತಿನ್ನನ. ಇವ್ರ ಮನೆಗೆ ಮಾತ್ರ ಇರಕ್ಕಿಲ್ಲ ನಾನು. ಈಗ ಬತ್ತಿಯೋ ಬರೋಕ್ಕಿಲ್ವ ಹೇಳು? ಆನಂದ ಆನಂದ ಪರಮಾನಂದ ನನಗೆ. ಮಗಳೇ ಹೋಗ್ಬೇಡ ಕಣ್ಮಗಳೇ, ಹೋಗ್ಬೇಡ. ನೀನು ಮಾತ್ರ ಬಿಟ್ಬಿಟ್ಟು ಹೋಗ್ಬೇಡ ನನ್ನ. ಅಲ್ಲ ಮಗಳೇ, ಅವನ ಜೊತೆ ಹೋಗ್ಬಿಟ್ಟು ಮತ್ತೆ ಭಿಕ್ಷೆ ಬೇಡ್ತೀಯೇ ನೀನು? ಅಮ್ಮ, ನಂಗೂ ಇಷ್ಟ ಇಲ್ಲ ಕಣಮ್ಮ ಹೋಗಕ್ಕೆ. ಆದ್ರೆ ಸುಮ್ಮನೆ ಆಮೇಕಿಂದ ಮೊದ್ದು ಬಿಟ್ಕೊಳಕ್ಕಿಲ್ಲ ಅಂತ ಹೇಳ್ತಾವನಲ್ಲಮ್ಮ. ಶಾನೆ ಡ್ರಾ ಮಾಡಕ್ಕೆ ಹೋಗ್ಬೇಡ ಸುಮಾ. ಒಂದೇ ಕಿತ ನಾನು ಹೇಳೋದು. ಬತ್ತೀಯಾ ಬರಲ್ವಾ ಅಷ್ಟೇ ನೋಡು. ನನ್ನ ಪಾಡು ನಾನು ಹೋಯ್ತೀನಿಲ್ಲ ಅಂತಂದ್ರೆ ಯಾವುದಕ್ಕೂ ಬೇಗ ನಿರ್ಧಾರ ಮಾಡ್ಕ. ಎಂತ ಕಿತ್ತೋಗಿರೋ ಫ್ಯಾಮಿಲಿಗಳು ಎಲ್ಲ ಮಗಳಿಗೆ ಹೇಳ್ಕೊಟ್ಟು ಹಾಳು ಮಾಡೋದು. ಬರೀ ಹೇಳ್ಕೊಳೋದ್ರಾಗೆ ಜೀವನ ಮಾಡ್ಕೊಬಿಡಿ ಎಲ್ಲರೂ. ಇದೇ ಜೀವನ ನಿಮ್ಗೆಲ್ಲನೂ. ಸಂಸಾರ ಸಂದಕೈತೆ ಅಂದರೆ ಕೆಡ್ಸೋರೆ ಶಾನೆ. ನಾನೇನೋ ನಿಮ್ಮ ಒಳ್ಳೇದಕ್ಕೆ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಲ್ಲ. ಕತ್ತೆ ನಿಂಗೆ ಇವಾಗ ಗೊತ್ತಾಗಕ್ಕಿಲ್ಲ. ನಾವು ಮನೆ ಬಿಟ್ಬಿಟ್ಟು ಹೋಯ್ತೀವಲ್ಲ, ಅವಾಗ ಈ ಮಮತಿ ಮುಳುಗಿಸ್ತಾಳಲ್ಲ ನಿಮ್ಮನ್ನ, ಅವಾಗ ನಿಮಗೆ ಗೊತ್ತಾಗೋದು. ಏಯ್, ಇದೇನು ಹೆಂಗೆಂಗೋ ಮಾತಾಡ್ತಾ ಇದೆಯಲ್ಲ? ನಾನೇನು ಮುಳುಗಿಸ್ತೀನಿ? ಅತ್ತೆನಾ ಮುಳುಗಿಸಿದ್ಮೇಲೆ ಗೊತ್ತಾಯ್ತದೆ. ಲೇ, ಬತ್ತಿಯೋ ಬರಕ್ಕಿಲ್ಲ, ಬಾಯ್ ಬಿಟ್ಬಿಟ್ಟು ಬೊಗಳೆ ನೀನು. ಅಮ್ಮ, ನಾನು ಒಯ್ತೀನಿ ಬಿಡಮ್ಮ. ಸುಮ್ಮನೆ ಯಾ ಪಾಟಿ ಕಷ್ಟ ನೋಡ್ಬಿಟ್ಟಿದ್ದೀನಿ. ನೀನು ಬಿಟ್ಬಿಟ್ಟು ಹೋಗಕ್ಕೆ ನನಗೂ ಇಷ್ಟ ಆಯ್ತಿಲ್ಲ ಕಣಮ್ಮ. ಆದ್ರೂ ನಮಗೆ ಬ್ಯಾರೆ ದಾರಿ ಇಲ್ವಲ್ಲಮ್ಮ. ಏನು ಮಾಡೋಕ್ಕಾಯ್ತದೆ? ಹೋಗ್ಬೇಕು ಬಿಟ್ಬಿಟ್ಟು ನಾನು. ಅಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ ಕಣಮ್ಮ. ನಾನು ಒಯ್ತೀನಿ ಅಷ್ಟೇನೇನಿಯ. ಸುಮ್ಕೆನೇ ಇಲ್ಲೇ ಇದ್ರೆ ನಿನಗೂ ತೊಂದರೆ, ನನಗೂ ತೊಂದರೆ. ಅಲ್ಲ ಮಗಳೇ, ಅವಳು ನೋಡಿದ್ರೆ ಆ ಪೊದ್ದಿ ಅವಳು ನನಗೆ ಹಂಗೆ ಬಿಟ್ಬಿಟ್ಟು ಹೋದ್ಲು. ನೀನು ಇವಾಗ ಬಿಟ್ಬಿಟ್ಟು ಹೋಯ್ತಾ ಇದೆಯಾ? ನೋಡು, ಈ ಮನೆ ಬಿಟ್ಬಿಟ್ಟು ಹೋಗಂಗಿಲ್ಲ ನೀನು. ಈ ಮನೆ ಬಿಟ್ಬಿಟ್ಟು ಏನೋ ಹೋಯ್ತೀನಿ ಅಂತ ಹೇಳಿದ್ರೆ ಈ ಮನೆ ನಿಂಗೆ 10 ರೂಪಾಯಿ ಸಿಗಕ್ಕಿಲ್ಲ ಅಷ್ಟೇನೇನಿಯ. ಹೋಗಮ್ಮ. ನೀವು 10 ರೂಪಾಯಿ ಕಂಡು ನಾವೇನು ಮಾಡಬೇಕು? ನ್ಯಾಯ ನೀತಿಯಾಗಿ ಸಂಸಾರ ಮಾಡ್ಕೊಂಡು ದುಡ್ದು ಹೆಂಗೆ ಬದುಕಬೇಕು ಅಂತ ನಂಗೆ ಸಂದ ಗೊತ್ತು. ಇನ್ನೊಬ್ರು ಮನೆ ಕೂಲಿ ಮಾಡ್ಕೊಂಡು ಇನ್ನೊಬ್ರು ಮನೆ ಪಾತ್ರೆ ತೊಳ್ಕೊಂಡ್ರೆ ನಾವು ಜೀವನ ಮಾಡ್ತೀವಿ. ನಿಮ್ಮ ಮನೆ ಹಂಗೆ ಬಂದ್ಬಿಟ್ಟು ಮನೆ ಅಳಿಯ ಗಿನಿ ಅಳಿಯ ನಂಗೆ ಬಂದ್ಬಿಟ್ಟು ಹಂಗೆಲ್ಲ ಜೀವನ ಮಾಡೋಕೆ ನನ್ನ ಕೈಲಿ ಆಗಕ್ಕಿಲ್ಲ ಬಿಡು. ಸಾಕು. ನೀವು ನಿಮ್ಮ ಸೊಸೆ ನಿಮ್ಮ ದೊಡ್ಡ ಮಗ ಎಲ್ಲ ಸಂದಕ್ಕೆನೇ ಇರಲಿ. ಈಗ ತಳಲ್ಲ ಇವಳು ಒಂದಿನ ಬತ್ತೀಯ ನಿಮಗೆ, ಆವಾಗ ಗೊತ್ತಾಯ್ತದೆ ನಿಮ್ಗಂತೂ. ನಿಮ್ಮ ಜನ್ಮಗಳಿಗೆ ನಾಚಿಕೆ ಆಗ್ಬೇಕಪ್ಪ. ಮಗಳ ಜೀವನ 2 ಜೀವನ ಹಾಳು ಮಾಡ್ಕೊಂಡು ಕುಂತಿರೋರಿಗೆ. ಬಾರಿಲೇ ಬಾ, ಇವ್ರ ಜೊತೆ ಏನು ಅಂತ ಹೇಳ್ಬಿಟ್ಟು ಜೀವನ ಮಾಡ್ತೀಯ ಬಾ. ಮಗಳೇ ಅವನು ಬೇಡ, ನನ್ನ ಮಗನ ಸವಾಸನೂ ಬೇಡ. ಅವನನ್ನ ಬಿಟ್ಬಿಟ್ಟು ಸುಮ್ಕೆ ಬಾಯಿಲ್ಗೆ. ಮಗಳೇ ಎಷ್ಟು ಕಿತ ಕಣವ ಹೇಳೋದು ನಿನಗೆ? ಬೇಡ, ನನ್ನ ಮಗನ ಬಿಟ್ಬಿಟ್ಟಿರು ಸುಮ್ಕೆನೆಯ. ಅವನ ಜೊತೆ ನೀನೇನು ಹೋಗ್ಬೇಡ. ಆನಂದ ಪರಮಾನಂದ. ಹೋಗ್ರಿ. ಎಲ್ಲ ಮನೆ ಬಿಟ್ಬಿಟ್ಟು ಹೋಗ್ರಿ. ಈಗ ನಂಗೆ ಖುಷಿ ಶಾನೆ ಆಯ್ತೈತೆ. ನಾನು ಇನ್ನೂ ಶಾನೆ ದಿನ ಬದುಕಿರ್ತೀನಿ. ನೀವು ಹೋಯ್ತಾ ಇರ್ರಿ. ಹೇಳಿಲ್ವಾ ಅವ್ರು ಪಂಡಿತರು, ನೊಕ್ಕದಷ್ಟು ಶಾನೆ ದಿನ ಬದುಕಿರ್ತೀನಿ ಅಂತ. ನೀವು ಹಿಂಗೆಲ್ಲ ಬೀದಿನಾಗೆಲ್ಲ ಹೋಗೋದು ನೋಡಿದ್ರೆ ನನಗಂತೂ ಭಾಳ ಖುಷಿ ಅಂದರೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಹೋಗ್ರಿ ಎಲ್ಲ ಹಾಳಾಗಿ ಹೋಗ್ರಿ. ಹಂಗೇನೆ ಬರಲೇ ಬ್ಯಾಡ್ರಿ ಯಾರನು. ಸುಮಾ ಏನಮ್ಮ?
ಲೇ ಸುಮಾ, ಅವನ ಜೊತೆ ಹೋದ್ರೆ ನೀನು ಕೈಗೆ ಚಿಪ್ ಕೊಡ್ತಾನೆ ಕಣ್ಲೆ, ಚಿಪ್ ಕೊಡ್ತಾನೆ ಕೈಗೆ. ನೀನು ಹೆಸರುನಾಗಿರೋ ಹೊಲ ಎಲ್ಲ ಬರ್ಸ್ಕೊಂಬಿಟ್ಟು ಹಾಳು ಮಾಡ್ತಾನೆ. ಅವ್ನು ಸರಿ ಇಲ್ಲ, ಬುದ್ಧಿಗೆ ಬರೀ ಸಹಾಯ ಮಾಡ್ಕೊಂಡು ಬುದ್ಧಿಯಿಂದ ನೀನು ಅಲ್ಕೊಂಡವನೇ. ಅವ್ನು ನೀನು ಗೊತ್ತಾಗಕ್ಕಿಲ್ಲ, ಏನೂ ಇಲ್ಲ. ನೀನು ಸುಮ್ಮನೆ ಉಪಯೋಗಿಸ್ಕೊಂತಾನೆ ಅಷ್ಟೇನಿಯ. ನನ್ನ ಮಾತು ಕೇಳು, ಇಲ್ಲ ಅಂತಂದ್ರೆ ನೀನು ಉದ್ಧಾರ ಆಗಕ್ಕಿಲ್ಲ. ನನ್ನ ಮಾತು ಕೇಳು. ಅವನು ಬೇಡ, ಅವ್ನು ಸವಾಸನೂ ಬೇಡ, ಸುಮ್ಕಿರು. ಓದೋನು ಹಂಗೆ ಹಾಳಾಗಿ ಹೊಂಟೋದ ಅನ್ಕಂತಾನೆ ಬಿಟ್ಬಿಡು. ನೀನು ಹಿಂಗೆಲ್ಲನೂ ಮನೆ ಬಿಟ್ಬಿಟ್ಟು ಹೋಗ್ಬೇಡ. ಅವ್ನು ಒಯ್ತಾವನೆಲ್ಲ ಹೋಗ್ಲಿ ಬಿಡು. ನಮ್ಮ ಮತ್ತೆ ಕತ್ತೆ ಒಬ್ಳು ಒಯ್ತಾಳ್ತಾನೆ, ಹೋದ್ರೆ ತೊಲಗ್ಲಿ ಅಂತ ಹೇಳ್ಬಿಟ್ಟು ಬಿಡೋದು ಬಿಟ್ಬಿಟ್ಟು ಇದೊಂದು ಒಳ್ಳೆ ಕತೆ. ಸುಮ್ಮನೆ ನಮ್ಮ ಮತ್ತೆ ಬುದ್ಧಿನೇ ಇಲ್ಲ. ಹೋಗ್ತಾಳ್ತಾನೆ, ಹೋಗು ಅಂತ ಕಳಿಸ್ಬೇಕು. ಲೇ ಮಮತಾ, ಹೊಸಿ ನೀನನ್ನ ಬುದ್ಧಿ ಹೇಳೆ ನನ್ನ ಮಗಳಿಗೆ, ಒಂಚೂರು ಬುದ್ಧಿ ಹೇಳೆ. ಯಾವತ್ತಿದ್ರು ಗಂಡನೇ ಆಗೋದು, ಬ್ಯಾರೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಆಯ್ತಾರೆ. ಗಂಡನೇ ಸರ್ವಸ್ವ. ಅವನ ಜೊತೆ ನೀ ಹೊಂಟೋಗ್ಬಿಡು. ತವ್ರ ಮನೆ ಯಾವತ್ತಿದ್ರು ತವ್ರ ಮನೆ ನೀ ಗಂಡನ ಮನೆ ಆಗಕ್ಕಿಲ್ಲ. ಸುಮ್ಮನೆ ಯಾಕೆ ಇಲ್ಲಿ ತಲೆ ಕೆಡಿಸ್ಕತಿಯಾ? ನೋಡಿ ಮಾಡ್ಬಿಟ್ಟು ನೋಡಿ, ನೀನು ಗಂಡನ ಜೊತೆ ಸುಮ್ಕೆನೆಯಾ? ಇದೆಲ್ಲ ಯಾಕೆ ಸುಮ್ಮನೆ ಇಲ್ಲಿ ಇದ್ಕೊಂಡು ನಿಮ್ಮ ಅಮ್ಮ ಎಷ್ಟು ದಿನ ಬದುಕಿರ್ತದೆ, ಆಮೇಕಿಂದ ಎಲ್ಲ ತೋಪಾಯ್ತದೆ. ಸುಮ್ಮನೆ ನೋಡಿ, ಹೋಗು ಗಂಡನ ಜೊತೆ ಹೋಗು. ಲೇಯ್ ಬತ್ತಿಯ ಬರಲ್ವಾ ಸುಮಾ? ಹಾರಿ ಬಂದೆ. ನೋಡಿದ್ರಾತೆ ನಾನು ಎಷ್ಟು ಬುದ್ಧಿ ಹೇಳ್ದೆ. ಕಾಲು ಹಿಡ್ಕೊಂತೀನಿ ಹೋಗ್ಬೇಡ ಅಂತಂದ್ರು ನೀನೇನು ಬೇಕಿಲ್ಲ, ನಮ್ಮ ಅಮ್ಮನೂ ಬೇಕಿಲ್ಲ ಥೂ ಅಂತ ಉಗಿದ್ಬಿಟ್ಟೆ ಹೊಂಟೋಗ್ಬಿಟ್ಲಲ್ಲ ಅತ್ತೆ. ಎಲ್ಲರೂ ಅಷ್ಟೇನಿಯ, ಎಲ್ಲ ಸ್ವಾರ್ಥಿಗಳು ಕಣತ್ತೆ, ಸ್ವಾರ್ಥಿಗಳು. ಏನು ಮಾಡ್ತೀರಾ? ನಿಮ್ಗಂತೂ ಏನೋ ಎಂಥ ಮಗಳು ಉಟ್ಬಿಟ್ಲು ನಿಮ್ಗಂತೂ. ಈ ಸಾಯಂಕಾಲದಾಗೆ ಮಕ್ಳುಗಳು ಕೂಡ ನೋವು ತಡ್ಕೊಳಕ್ಕಾಯ್ತಿಲ್ಲ ನನಗಂತೂ. ಒಬ್ಬೊಬ್ರು ಒಂದೊಂದು ಕಾಟ ಕೊಡ್ತಾರಲ್ಲ ಮನೆಯಾಳು ನನ್ನ ಮಕ್ಕಳು. ಯಾರಿಂದನೂ ನನಗಂತೂ ನೆಮ್ಮದಿ ಇಲ್ಲ. ಥೂ, ಇವನು ಸರಿ ಇಲ್ಲ ಅಂದ್ರೂ ನನ್ನ ಮಗಳು ನನ್ನೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಲಲ್ವಾ. ಇವಳು ಮನೆ ಹಾಳಾಗೋಗ. ಇವಳು ಇನ್ನೊಂದ್ಕಿಂತ ಬತ್ತಾಳ ನಮ್ಮ ಮನೆಗೆ ಬಂದರೆ ಕಾಲು ಮುರಿದ್ಬಿಟ್ಟು ಕಳ್ಸೋಕ್ಕಿಲ್ವ ನಾನು ಇವಳನ್ನ. ಇವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನಂತೂ ಮನೆಗೆ ಇಟ್ಕೊಳಕ್ಕಿಲ್ಲ. ಇನ್ನೊಂದ್ಕಿಂತ ಬಂದರೆ ನನ್ನ ಮಗ ಕೈ ಕೊಟ್ಟ, ನನ್ನ ಮಗ ಹಂಗೆ ಮಾಡ್ದ, ನನ್ನ ಮಗ ಹಿಂಗೆ ಮಾಡ್ದ ಅಂತ ಹೇಳ್ಬಿಟ್ಟು ಬರಲಿ ಮನೆಗೆ. ಆವಾಗೈತೆ ಆ ಬಿತ್ತರಿಗೆ. ಏನೋ ತಾಯಿ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟಪಟ್ಟಿದ್ದೀನಿ ಅವಳಿಗೋಸ್ಕರ, ಕೊನೆಗಳಿಗಿನಾಗೆ ಕೈ ಕೊಟ್ಬಿಟ್ಟು ಹೊಂಟೇ ಹೋಗ್ಬಿಟ್ಲಲ್ಲ. ಹೋಗು, ಇದೇ ಸಿಕ್ಕಿದ ಚಾನ್ಸು. ನಮ್ಮ ಅತ್ತನ ಬುಟ್ಟಿಗೆ ಹಾಕ್ಕೊಬಿಡ್ತೀನಿ. ಆಮೇಲೆ ನಾನು ಹೇಳ್ದಂಗೆ ಕೇಳ್ತದೆ. ನಾನು ಎಷ್ಟು ದಿನ ಬದುಕಿತೀನೋ ಅಷ್ಟು ದಿನ ಆರಾಮಾಗಿ ಮಜಾ ಮಾಡ್ಕೊಂಡು ಓಡಾಡ್ಕೊಂಡು ಇದ್ಬಿಡ್ಬೋದು ಅಲ್ವಾ. ಈ ಮನೆಯೆಲ್ಲ ನನಗೆ ಕೊಟ್ಬಿಡ್ತದೆ, ಆರಾಮಾಗಿರ್ಬೋದು ಬಿಡು. ಇನ್ನೇನು ಚಿಂತೆನೇ ಇಲ್ಲ ಅಲ್ವಾ. ಅತ್ತೆ ಯಾಕೆ ಅನ್ಕೊಂಡಿರಿ ಅತ್ತೆ? ನಿಮ್ಗೆ ಏನೂ ಗೊತ್ತಿಲ್ಲ, ಯಾರನ್ನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ದೊಡ್ಡ ಸೊಸೆ ನಾನಿದ್ದೀನಿ ಕಣತ್ತೆ, ನಾನಿದ್ದೀನಿ. ನೀವು ಚಿಂತೆ ಮಾಡೋಕ್ಕೇ ಹೋಗ್ಬೇಡಿ. ಎಂಥ ಕಷ್ಟದಾಗೂ ನಾನಂತೂ ಕೈ ಬಿಡೋಕ್ಕಿಲ್ಲ. ನಿಮ್ಮ ಚಿಕ್ಕ ಸೊಸೆ ಕೈ ಬಿಟ್ಬಿಟ್ಟು ಹೋದ್ಲು, ಹಾಗೆ ನಿನ್ನ ಮಗಳು ಒಳಿಯ ಕೈ ಕೊಟ್ಬಿಟ್ಟು ಹೋದ್ರು. ಅತ್ತೆ ಯಾವುದೇ ಕಾರಣಕ್ಕೆ ನಾನು ಕೈ ಬಿಡೋಕ್ಕಿಲ್ಲ ಕಣತ್ತೆ, ಕೈ ಬಿಡೋಕ್ಕಿಲ್ಲ. ಅವತ್ತಿಂದನೂ ನೀನೇನಿಯ ನನ್ನ ಜೊತೆ ಇರೋದು ಅಂತ ಹೇಳಿದ್ರೆ ಎಲ್ಲರೂ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ರು. ಹೆಂಗೋ ನಾನು ಅವರಿಬ್ರು ನನ್ನ ಜನ್ಮದಾಗೂ ನಂಬಕ್ಕಿಲ್ಲ. ಇನ್ನು ನಿನ್ನೆ ನನ್ನ ಮಗಳು ಅಂತ ಅನ್ಕೊಬಿಡ್ತೀನಿ. ನಿನ್ನ ಜೊತೆನೇ ಇದ್ಬಿಡ್ತೀನಿ ನಾನು. ನನ್ನ ಕೈ ಬಿಡ್ದಿದ್ದಂಗೆ ಸಂದಾಗ ನೋಡ್ಕೊಳವ. ಅತ್ತೆ ಇದೇನತ್ತೆ ಇಂಥ ಮಾತಂತೀರಾ? ನಮ್ಮಮ್ಮ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅತ್ತೆ. ನಮ್ಮ ಅಮ್ಮನೂ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟು ಇಲ್ಲೇ ಇರಿಸ್ಕೊಂತೀನಿ ಕಣತ್ತೆ. ನಾನು, ನಮ್ಮಮ್ಮ, ನೀವು, ನನ್ನ ಗಂಡ 4 ಜನ ಖುಷಿಯಾಗಿದೆ ಮನೆಗೆ ಇರೋಣ ಕಣತ್ತೆ. ಏನಂತೀರಾ? ನಮ್ಮ ಅಮ್ಮನೂ ಪಾಪ ಅಲ್ಲಿ ಒಂಟಿ, ಇನ್ನೇನು ಇವರೆಲ್ಲ ಕೈ ಕೊಟ್ಟು ಹೋಗ್ಬಿಟ್ರು. ನಾನು ನಮ್ಮಮ್ಮಂಗೆ ಹಂಗೆ ಕೈ ಕೊಡೋಕ್ಕಾಗಕ್ಕಿಲ್ಲಲ್ವಾ. ನಿಮ್ಮನ್ನು ಸಂದಾಗ ನೋಡ್ಕೊಂತೀನಿ, ನಮ್ಮಮ್ಮನೂ ಸಂದಾಗ ನೋಡ್ಕೊಂತೀನಿ, ಎಲ್ಲರೂ ಸಂದಾಗ ನೋಡ್ಕೊಂತೀನಿ ಕಣತ್ತೆ. ಏನಂತೀರಾ? ಕರ್ಸು. ಇನ್ನು ಯಾರಿದ್ದಾರೆ ನಮ್ಗೂ ತಾನೇ ನೆನೆಯ? ಯಾರವ್ರೆ? ನಿಮ್ಮ ಅಮ್ಮಂಗೂ ನನಗಾದಂಗೆ ಎಣೆ ಆಗ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಇನ್ನೇನು ಮಾಡೋಕ್ಕಾಯ್ತದೆ? ಸರಿ ಕಣವ, ಕರ್ಸು, ಏನೋ ಒಂದಾಗಲಿ ಕರ್ಸು. ಸರಿ ಅತ್ತೆ, ಆಯಿತು. ನೀವೇನು ಚಿಂತೆ ಮಾಡಬೇಡಿ ಅತ್ತೆ. ನಿಮ್ಮ ಮಗಳು ಹಂಗೆ ನನಗೆ ಸೊಸೆ 2 ಜಾಗದಾಗೂ ನಾನೇ ನಿಂತ್ಕೊಂಡು ನಿಮ್ಮನ್ನು ಸಂದಾಗ ನೋಡ್ಕೊತೀನಿ ಕಣತ್ತೆ. ನೀವು ಅಂತಾರೆ ನಂಗೆ ಭಾಳ ಇಷ್ಟ ಕಣತ್ತೆ. ಹೋದರೆಲ್ಲ ಹಾಳಾಗೋಗ್ಲಿ ಕಣತ್ತೆ, ಹಾಳಾಗೋಗ್ಲಿ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ನಾನು ಇದೀನಲ್ಲ ನಿಮ್ಮ ಮಗಳು ಅಂತಲೇ ಅನ್ಕೋಬಿಡಿ ಅತ್ತೆ. ನಾನೇ ನಿಮ್ಮನ್ನು ಕೊನೆ ತನಕ ನೋಡ್ಕೊಳ್ಳೋದು ಅತ್ತೆ, ಸರಿನಾ? ಹೆಂಗಿದ್ರು ಈ ಮನೆ ನಿಮ್ಮ ಹೆಸ್ರನಾಗೆ ಐತೆ. ಹಂಗೆ ಮೂಲೆಗೆ 1 ಎಕರೆ ಹೊಲ ಐತಲ್ಲ, ಅದೂ ನಿಮ್ಮ ಹೆಸ್ರನಾಗೆ ಐತೆ ಅತ್ತೆ. ಯಾಕೆ ಚಿಂತೆ ಮಾಡ್ತೀರಾ? ಚಿಂತೆ ಮಾಡಬೇಕಾಗಿರೋದು ಅವರೇ ನೆನೆಯ. ನೀವೇನು ಚಿಂತೆ ಮಾಡಬೇಡಿ ಅತ್ತೆ, ನಾನು ನೋಡ್ಕೊಂತೀನಿ. ಸರಿ ಕಣವ, ಆಯಿತು. ಹಾಗಾದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸುಮ್ಮನೆ ಆಗಬೇಕು. ಹೆಂಗೆ ಅವ್ರ ಪಾಡ್ಗೋರ ಸಂದಕ್ಕಿರಲಿ. ಸರಿ ಕಣವ. ನನಗೆ ಯಾಕೋ ಮನಸ್ಸಿಗೆ ಸಮಾಧಾನವೇ ಇಲ್ಲ ಕಣವ. ಹೋಗ್ಬಿಟ್ಟು ಒಂಚೂರು ಹೊತ್ತು ಮನೆಗೆ ಬಿಡ್ತೀನಿ ನಾನು, ಆಮೇಕಿಂದ ಎದ್ದು ಬರ್ತೀನಿ. ಈಗ ನನ್ನ ಕೈಲಿ ಆಯ್ತಿಲ್ಲ. ಸರಿ ಅತ್ತೆ, ಹೋಗಿ ಒಂದೇ ಕಲ್ಲಿಗೆ ಎಲ್ಲ ಅಕ್ಕಿಗಳನ್ನೂ ಹೊಡೆದಂಗಾಯ್ತು. ದೇವರೇ, ಅದೃಷ್ಟ ಅನ್ನೋದು ಏನಪ್ಪ ಹಿಂಗೆ ಕೊಡ್ತಾನೇ ಇದೆಯಲ್ಲ. ಯಾವುದೋ ಒಂದು ಕಾಲು ಲಕ್ಷ ಬೇರೆ ಕೊಟ್ಬಿಟ್ಟೆ, ಆರಾಮಾಗಿ ಮಜಾ ಮಾಡಿಬಿಟ್ಟೆ. ಈಗ ನೋಡಿದ್ರೆ ಅಳಿಯನೂ ಹಂಗೆ ನಾನಿಬ್ರು ಮನೆ ಬಿಟ್ಬಿಟ್ಟು ಹೋಯ್ದ್ರು. ಅದು ನಂಗೆ ಸಂತೋಷನೇನಿಯ. ಇನ್ನು ಮತ್ತೆ ಹೆಸರಾಗಿರೋ ಆಸ್ತಿನೂ ನನಗೆ ಸಿಗ್ತದೆ. ಹೆಂಗೋ ನೆಮ್ಮದಿ ಈ ಮನೆಗೆ ನಾನೇ ರಾಣಿ, ನಾನೇ ಮಹಾರಾಣಿ. ಆರಾಮಾಗಿ ಇದ್ಬಿಡ್ಬೇಕಿನ್ನ.